ಗ್ರಾಮಾಂತರ ಜಿಲ್ಲಾ ಮುಖಂಡರಾಗಿರುವಂಥ ಎಲ್ಲರಿಗೂ ಅಭಿನಂದನೆ ಹೇಳ್ತಾ ಇದ್ದೀವಿ. ಹಾಗೆ ದುಡಿಯುವ ರಾಜ್ಯ ಮಟ್ಟದ ಅಧ್ಯಕ್ಷರಾಗಿರುವಂತಹ ವರಲಕ್ಷ್ಮಿ ಕಾಮ್ರೇಡ್ ಬಂದಿದ್ದಾರೆ, ಅವ್ರಿಗೂ ಅಭಿನಂದನೆ ಹೇಳ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ಇಲ್ಲಿ ಒಂದು ಮಹಿಳೆಯರ ಒಂದು ಸಮಾವೇಶ ನಡೆಸೋದಕ್ಕೆ ಆದ್ಯತೆಯಾಗಿ ಒಂದು ಪುರುಷ ಸಂಗಾತಿಗಳು ದೊಡ್ಡ ಮಟ್ಟದ ಒಂದು ಚಾಲ್ತಿಯಲ್ಲಿ ಜವಾಬ್ದಾರಿಯಿಂದ ತೆಗೆದುಕೊಂಡಿದ್ದಾರೆ. ಅವ್ರಿಗೆ ದೊಡ್ಡ ಮಟ್ಟದ ಅಭಿನಂದನೆ ಹೇಳಬೇಕಾಗತ್ತೆ. ಯಾಕೆಂದರೆ ಒಂದು ಸಮಿತಿಯಲ್ಲಿ ಇವತ್ತು ಮೀಟಿಂಗ್ ಆಗಿದೆ. ಎಲ್ಲ ಕಾರ್ಖಾನೆಯಲ್ಲಾಗಿರ್ಬೋದು, ಅಂಗನವಾಡಿಲಾಗಿರ್ಬೋದು, ಬಿಸಿ ಊಟದಲ್ಲಾಗಿರ್ಬೋದು, ಮುಂಚೂಣಿಲಿ ಮಹಿಳೆಯರೇ ಅಂತ ಹೇಳ್ತಾ ಇದ್ದಾರೆ. ಈ ಗ್ರಾಮಾಂತರದಲ್ಲಿ ಪುರುಷರು ಇವತ್ತು ನಮಗೆ ಸಾಥ್ ಕೊಟ್ಟಿದ್ದಾರೆ ಅಂತ ಅವರಿಗೆ ದೊಡ್ಡ ಅಭಿನಂದನೆ ಹೇಳಬೇಕಾಗತ್ತೆ. ಮಹಿಳೆಯೇ ಇರಬೇಕಂತ ಏನಿಲ್ಲ, ಯಾವಾಗ ಹೇಳ್ತಾಯಿದ್ರು ಮಹಿಳೆ ಇರಬೇಕಾಗಿಲ್ಲ, ಪುರುಷ ಸಂಗಾತಿಗಳಿರಬೇಕು ಅಂತ ಇವತ್ತು ಗ್ರಾಮಾಂತರದ ತೋರಿಸ್ಕೊಟ್ಟಿದ್ದಾರೆ. ನಾವು ಒಂದು ಕಂಪ್ನೀಲಿ ವರ್ಕರ್ಸನ್ನ ಕರೆದು ಮೀಟಿಂಗ್ ಮಾಡ್ಬೋದು ಸಾಮಾನ್ಯ, ನಿಜವಾಗ್ಲೂ ತುಂಬಾ ಕಷ್ಟ. ಗ್ರಾಮಾಂತರದಲ್ಲಿ ನೆನಮಂಗಲದಲ್ಲಿ ಒಂದೆರಡು ಕಂಪ್ನಿಗೆ ನಾನೇ ಹೋಗಿದ್ದೆ. ಅಲ್ಲಿ ಒಂದು ಟೆನ್ಸೋ ಕಂಪ್ನಿಲಾಗಿರ್ಬೋದು, ಇನ್ನೊಂದು ಎಜಾಕಿ ಕಂಪ್ನಿಯವರು ಹೆಣ್ಮಕ್ಳು ಇದ್ದಾರೆ ಇಲ್ಲ ಅಂತಲ್ಲ, ಅವ್ರನ್ನ ಮೀಟಿಂಗ್ ಮಾಡಿಸೋದಿದೆಯಲ್ಲ ತುಂಬಾ ಕಷ್ಟ ಇದೆ. ಅಲ್ಲಿ ಬಂದು ಡೆನ್ಸೋ ಕಂಪ್ನಿಲಿ ಇರೋ ಒಂದು 8 ಜನ ಹೆಣ್ಮಕ್ಳು ಬಂದಿದ್ದರು. ಎಜಾಕಿರು ಒಂದು 25 ಜನ ಒಂದು 15 ಜನ, ಟೋಟಲ್ 25 ಜನ ನಾವು ಮೀಟಿಂಗ್ ಮಾಡಿದ್ದೀವಿ. ಅವ್ರ ಸಮಸ್ಯೆಗಳು ಸಹ ಹೇಳಿದರು. ಆಮೇಲೆ TRMN ಕಂಪ್ನಿ ಬಂದು ಆಗಲೇ LM ಕಂಪ್ನಿಯವರು ದವಸಪೇಟೆಯಲ್ಲಿ ನಾವು ಅವ್ರದ್ದು ಸಮಸ್ಯೆಯನ್ನು ಸಹ ಹೇಳಿದರು. ನಾವು ಹೇಳಿ ಬಂದಿದ್ದು ಇಲ್ಲಿ ಬಂದರೆ ಹೆಚ್ಚಿನದಾಗಿ ನಿಮಗೆ ವಿಷಯ ತಿಳಿಯುತ್ತೆ. ಮಹಿಳೆಯರು ದೊಡ್ಡ ಮಟ್ಟಕ್ಕೆ ಒಂದು ಹೋರಾಟಕ್ಕೆ ನಿಮ್ಮ ಸಮಸ್ಯೆ ಬಂದು ಏನು ತಿಳ್ಕೊಬೋದು ಅಂತ ನಾವು ಹೇಳಿ ಬಂದಿದ್ದು. ಇವತ್ತು ಪ್ರತಿಯೊಬ್ಬರು ಬಂದಿದ್ದೀರಾ. ಒಂದು ಆದ್ಯತೆಯಾಗಿ ನಾವು ತೊಗೊಳ್ಬೇಕಾಗಿರೋದು ಮಹಿಳೆ. ಇವತ್ತು ಆಡು ಮುಟ್ಟಿದಾರ ಸೊಪ್ಪಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಡು ಅಂತ ಅಂದರೆ ಮೇಕೆ ತಿನ್ನೋದೆಲ್ಲ ಸೊಪ್ಪಿಲ್ಲ ಅಂತ ಹೇಳಬೇಕಾದ್ರೆ, ಮಹಿಳೆ ಕೆಲಸ ಮಾಡಿದ ಜಾಗ ಇಲ್ಲ. ಮನೆ ಕಟ್ಟುತ್ತಾರಲ್ಲ, ಕಟ್ಟಡ ಕಟ್ತಾರಲ್ಲ, ಪಾಯ ಹಾಕೋದ್ರಲ್ಲೇ ಕೆಲಸ ಮಾಡ್ತಾ ಇದ್ದಾಳೆ ಹೆಣ್ಮಗಳು. ಕಟ್ಟಡ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾಳೆ ಹೆಣ್ಮಗಳು. ಹಾಗೇ ಮೆಟ್ರೋ ಟ್ರೈನ್ ಓಡಿಸ್ತಾ ಇದ್ದಾಳೆ, ಫ್ಲೈಟ್ ಓಡಿಸ್ತಾ ಇದ್ದಾಳೆ, ಮಿಲ್ಟ್ರಿಲಿ ಕೆಲಸ ಮಾಡ್ತಾ ಇದ್ದಾಳೆ, ಗಗನಯಾತ್ರೆಗೆ ಹೋಗಿ ಬಂದಿದ್ದಾಳೆ ಮಹಿಳೆ. ಎಲ್ಲದರಲ್ಲೂ ಹೆಣ್ಮಕ್ಳು ಕೆಲಸ ಮಾಡ್ತಾಯಿದ್ದಾರೆ. ಫ್ಯಾಕ್ಟ್ರಿಗಳು ಇಲ್ಲಿ ಬಂದಿರೋ ಫ್ಯಾಕ್ಟ್ರಿಲಿ ಅವರ ಸಮಸ್ಯೆಗಳು ಹೇಳ್ತಾ ಇದ್ದಾರೆ. ಪ್ರತಿಯೊಂದರಲ್ಲೂ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ, ಆದರೆ ಹೆಣ್ಮಕ್ಳಿಗೆ ಆದ್ಯತೆ 2ನೇ ಸ್ಥಾನ ಇದೆ. ಆಗಲೇ ಅದ್ರ ಬಗ್ಗೆ ಅಲ್ಲಿ ವರಲಕ್ಷ್ಮಿ ಕಾಮ್ರೇಡ್ ಹೇಳಿದ್ದಾರೆ, 2ನೇ ಸ್ಥಾನ ಇದೆ. ಯಾಕೆ ಅಂದರೆ ನಮ್ಮ ಮನಸ್ಥಿತಿ ಹೆಣ್ಣಂದರೆ 2ನೇ ಸ್ಥಾನ. ಮನೆಯಲ್ಲಿ ಪ್ರತಿಯೊಂದು ಕೆಲಸ ಮಾಡೋಳು, ಒಂದು ಮಗುಗೆ ಜನ್ಮ ಕೊಡೋಳು ಆದ್ಯತೆಯಾಗಿ ಹೆಣ್ಣಿರ್ತಾಳೆ. ಆದರೆ ಅವಳ ಮನಸ್ಥಿತಿ ನಾನು 2ನೇವಳು, ಫಸ್ಟು ನನ್ನ ಗಂಡ, ಫಸ್ಟು ನಾನಲ್ಲ ಅಂತ ಅವಳ ಮನಸ್ಥಿತಿನೇ ಆಗೋಗ್ಬಿಟ್ಟಿರ್ತದೆ. ಯಾಕೆಂದರೆ ನಾನು ಹುಟ್ಟಬೇಕಾದ್ರೆ ನಮ್ಮ ತಂದೆ ತಾಯಿ ನೀನು ಹೆಣ್ಣು ಅದೇ ಥರ ಬಂದಿರ್ತದೆ. ಹೌದು, ಅಪ್ಪ ಅಮ್ಮ ಹೇಳ್ದಂಗೆ ಕೇಳಬೇಕು. ಗಂಡನ ಮನೆಗೆ ಬಂದರೆ ನಾನು ಹೆಣ್ಣು, ಯಾಕೆಂದರೆ ಮನಸ್ಥಿತಿ ತೊಗೊಂಬಂದ್ಬಿಟ್ಟಿರ್ತಾಳೆ. ತಂದೆ ತಾಯಿ ಚಿಕ್ಕ ಮಗು, ನೀನು ಹೆಣ್ಣು, ಈ ಕೆಲಸ ಮಾಡಬೇಡ, ನೀನು ಹೆಣ್ಣು, ಆ ಕೆಲಸ ಮಾಡಬೇಡ. ಗಂಡನ ಮನೆಗೆ ಬಂದರು ಅಷ್ಟೇ, ಅತ್ತೆ ಮಾವಾಗಲೇ ಹೇಳು, ಗಂಡ ಆಗಲೇ ಹೇಳು, ನಾನು ಹೆಣ್ಣು, ಅವ್ರು ಹೇಳಿ ಮಾತು ಕೇಳಬೇಕು ಅಂತ ಸ್ವತಂತ್ರಕ್ಕೆ ಇರೋಲ್ಲ. ಏಜ್ ಆದಮೇಲೆ ಮಕ್ಕಳು ಬರ್ತಾರೆ, ಮಕ್ಕಳು ಸೊಸೆ ಅವರ ಸ್ಥಾನದಲ್ಲಿ ಇರ್ತಾಳೆ. 3 ಹಂತದಲ್ಲೇ ಹೆಣ್ಮಕ್ಳು ಸ್ವತಂತ್ರಕ್ಕೆ ಇಲ್ಲ. ಆದರೆ ಕೆಲಸ ಮಾಡೋದ್ರಲ್ಲಿ ಅಂತರಲ್ಲಿದ್ದಾಳೆ. ಮನೆ ಪಾಯ ಕಟ್ತಾಳಲ್ಲ, ಪಾಯ ಹಾಕೋದ್ರಿಂದ ಗಗನಯಾತ್ರೆಗೆ ಹೋಗ್ತಾಳೆ ಹೆಣ್ಮಗಳು. ಆದರೆ ಅವಳಿಗೆ 2ನೇ ಸ್ಥಾನ. ಎಲ್ಲ ಕೇಳ್ಕೊಂಡು ಈಚೆಗೆ ಬರಬೇಕು. ಪ್ರತಿಯೊಂದೂ ಸ್ವತಂತ್ರಕ್ಕೆ ಇವಾಗ ಹೋಗಂಗಿಲ್ಲ. ಆದರೆ ದುಡಿಯೋ ಮಹಿಳೆಯರಲ್ಲಿ ಏನು ಹೇಳ್ತಾ ಇದೆ, ನಿನಗೆ ಆದ ಸ್ವತಂತ್ರಕ್ಕೆ ಇದೆ, ನೀನೇ ಆದ ದುಡಿತಿದ್ಯಾ, ಹೊರಗಡೆ ಬಾ ಅಂತಾರೆ. ಆದರೆ ಹೆಣ್ಮಕ್ಳು ಬರೋಲ್ಲ. ಯಾಕೆಂದರೆ ಒತ್ತರ ಕುದುರೆಗೆ ಕಟ್ಟಿದ್ದಾರೆ ಲಗಾಮು, ಆ ಲಗಾಮ ಹಾಕ್ಬಿಟ್ಟಿದ್ದಾರೆ. ನಿಜ ಇಲ್ವ ಹೇಳಿ ನೋಡೋಣ. ಲಗಾಮಲ್ಲಿ ಬದುಕ್ತಾ ಇದ್ದೆ ನಾವು. ಈಚೆಗಡೆ ಬಂದರೆ ಏನು ಅಂದ್ಬಿಡ್ತಾರೋ, ಹೊರಗಡೆ ಒಂದು ಬಂದುಬಿಡ್ತಾರೆ. ಸಂಘ ಮಾಡ್ಕೊಂಡೋಗಿ ಬರ್ತೀರಾ ನೀವು, ಈಚೆಗೆ ಸಂಘ ಮಾಡ್ಕೊಂಡಿರ್ತೀರಾ, ಹೋರಾಟಕ್ಕೆ ಬರ್ತೀರಾ, ಅಕ್ಕಪಕ್ಕದವ್ರು ಏನಂತಾರೆ, ಮನೆಯವ್ರಾಗ ಎಲ್ಲಿ ಹೋಗಿದ್ದೆ, ಎಲ್ಲಿ ಸುತ್ತಕ್ಕೆ ಹೋಗಿದ್ದೆ ನೀನು, ಯಾವ ಹೋರಾಟ, ನಿಮ್ಗೆ ಏನಾಗುತ್ತೆ ಅಂದಿದ್ದಾರೆ ಅಲ್ವ ಹೇಳಿ ನೋಡೋಣ. ಅಂದಿದ್ದಾರೆ. ನಾನು ಒಬ್ಬ ಕಾರ್ಮಿಕಳೇ, ನಾನು ಹೋರಾಟ ಕೇಳ್ತಿದ್ದೀನಿ, ನನಗೂ ಆ ಮಾತು ಬಂದಿದೆ, ಮನೆ ಫ್ಯಾಮಿಲಿಯಿಂದ ಬಂದಿದೆ. ಆದರೆ ಇಲ್ಲಿ ಬಂದಮೇಲೆ ಈ CA2 ಅಡಿಗೆ ಬಂದಮೇಲೆ ಏನು ಕಾನೂನು, ಕಾರ್ಮಿಕರ ಕಾನೂನು ಏನಿದೆ, ಮಹಿಳೆ ಕಾನೂನು ಏನಿದೆ ಅಂತ ತಿಳ್ಕೊಂಡಿದ್ದೀವಿ. ಈ ವೇದಿಕೆ ಮಾತಾಡೋದಕ್ಕೆ CA2ಗೆ ಒಂದು ಧನ್ಯವಾದ ಹೇಳಬೇಕು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಎದುರ್ಕೊಂತಿದ್ದವಳು, ಈ ಥರ ಸಮಾವೇಶಕ್ಕೂ ಎದುರ್ಕೊಂತಿದ್ದವಳು, ಏನು ಮಾತಾಡ್ತಿದ್ದವರು. ಈ ಥರ ಮಾತಾಡಬೇಕಂದ್ರೆ ಈ ವೇದಿಕೆಯಲ್ಲಿ ಈ ಥರ ತಿಳ್ಕೊಂಡು, ಈ ಥರ ಮುಖಂಡರು ಆ ಜಾಗದಲ್ಲಿ ಕೂತ್ಕೊಂಡು ತಿಳ್ಕೊಂಡ್ರೆ ನಾವು ಮಾತಾಡ್ತಾ ಇದ್ದೀವಿ. ಇದೇ ಥರ ನಮಗೆ ನ್ಯಾಯ ಬರಬೇಕು. ನಮಗೆ ಹೆಣ್ಮಕ್ಳಿಗೆ ಕಾನೂನು ಕೊಡಬೇಕು, ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಬೇಕು ಅಂತ ಇಂದಿನಿಂದ ಹೋರಾಟ ಮಾಡಿದ್ದಾರೆ. ಮೊನ್ನೆ ಸಾವಿತ್ರಿ ಬಾಪುಲೆದು ಒಂದು ಜನ್ಮದಿನ ಆಚರಣೆ ಆಯಿತು 3 ದಿವಸ ಮುಂಚೆ. ಸಾವಿತ್ರಿ ಬಾಪುಲೆ ಅಂತ ಯಾರಿಗೆ ಗೊತ್ತಿದೆ? ಕೈ ಎತ್ತೀರಾ? ಸಾವಿತ್ರಿ ಬಾಪುಲೆ ಒಬ್ಬರು ಮಾತ್ರ ಗೊತ್ತಿದೆ. ನಿಜವಾಗ್ಲೂ
ಸಾವಿತ್ರಿ ಬಾಪುಲೆ ನಮಗೆ ಮೊಟ್ಟ ಮೊದಲನೇದಾಗಿ ಮಹಿಳೆ ವಿದ್ಯೆ ಕೊಟ್ಟಂಥವ್ರು, ಮಹಿಳೆ ವಿದ್ಯೆ ಕಲ್ತಿರೋರು. ಮೊಟ್ಟ ಮೊದಲನೇದಾಗಿ ವಿದ್ಯೆ ಕಲ್ತೋಳು ಸಾವಿತ್ರಿ ಬಾಪುಲೆ. ಹೆಣ್ಮಕ್ಳಿಗೆ ವಿದ್ಯೆ ಕೊಟ್ಟವರೇ ಪ್ರಪ್ರಥಮವಾಗಿ ಸಾವಿತ್ರಿ ಬಾಪುಲೆ. ಅವ್ರ ಬುಕ್ ಓದಿ ನೀವು, ಅವ್ರ ಬುಕ್ ಓದೋಕ್ಕೆ ನಮಗೆ ಈ ಧೈರ್ಯ ಬಂದಿರೋದು. 7 ವರ್ಷದ ಹುಡುಗಿಯವಳು ಮದುವೆ ಮಾಡ್ತಾರೆ. 5 ವರ್ಷ ಇದ್ದಾಗ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು, ಹೆಣ್ಮಕ್ಳು ವಿದ್ಯೆ ಕಲಿಯಂಗಿರಲಿಲ್ಲ. ಗೊತ್ತಿದೆ, ನೀವು ನೋಡಿರ್ಬೋದು, ಫಿಲಮಲ್ಲೆಲ್ಲ ನೋಡಿರ್ಬೋದು. ರಾಜ್ಯಗಳ ಮಕ್ಳಿಗೆ ಮಾತ್ರ ವಿದ್ಯೆ ಇರ್ತದೆ, ಹೆಣ್ಮಕ್ಳಿಗೆ ವಿದ್ಯೆ ಇರಲ್ಲ. ಅದೇ ಥರ ಮನುವಾದಿಗಳಲ್ಲಿ ಹೆಣ್ಮಕ್ಳಿಗೆ ವಿದ್ಯೆ ಇರಲ್ಲ, ಗಂಡು ಮಕ್ಳು ವಿದ್ಯೆ ಹೆಣ್ಮಕ್ಳಿಗೆ ಇರಲ್ಲ. ಅವಾಗ ಸಾವಿತ್ರಿ ಬಾಪುಲೆ 5 ವರ್ಷದ ಪಾಪು ವಿದ್ಯೆ ಕಲಿಸ್ಬೇಕಾದ್ರೆ ಅಲ್ಲಿ ಗುರುಗಳು ವಿದ್ಯೆ ಕಲಿಸ್ತಾರೆ. ಹೋಗಿ ನೋಡ್ತಾ ಇರ್ತದೆ, ಹೋಗಿ ಬುಕ್ ಮುಟ್ಟಿ ಬರ್ತಾ ಇರ್ತದೆ. ಆ ಗುರುಗಳು ನೋಡ್ತಾ ಇರ್ತಾರೆ. ಆ ಹುಡುಗಿ 7 ವರ್ಷಕ್ಕೆ ಮದುವೆ ಮಾಡ್ತಾರೆ. ಆ ಗುರುಗಳು ಒಂದೇ ಒಂದು ಕೊಡ್ತಾರೆ ಕಾಣಿಕೆ, ಒಂದು ಬುಕ್ಕು ಕೊಡ್ತಾರೆ. ನಾನು ಯಾವಾಗೂ ವಿದ್ಯೆ ಕಲಿಸ್ಬೇಕಾದ್ರೆ ಪುಟಾಣಿ ಬರ್ತಿದ್ದೆ, ಯಾರ ಮಕ್ಕಳು ನೋಡ್ತಿರಲ್ಲ, ಬುಕ್ ನಮಸ್ಕಾರ ಮಾಡ್ಕೊಂಡು ನೀನು ಹೋಗ್ತಿದ್ದೆ, ನಾನು ನೋಡ್ತಾ ಇದ್ದೆ, ಈ ಬುಕ್ ತೊಗೊಂಡೋಗು ಅಂತ ಕೊಡ್ತಾರೆ. ಸಾವಿತ್ರಿ ಬಾಪುಲೆ ಮದುವೆ ಆದಮೇಲೆ ಅಲ್ಲಿರೋ ಗುರುಗಳು, ಊರಲ್ಲಿರೋ ಗುರುಗಳು, ಅವಳು ಮದುವೆ ಆದಮೇಲೆ ತೊಗೊಂಡೋಗಿ ಏನು ಮಾಡ್ತಾಳೆ, ಮನೆ ಪೆಟ್ಟಿಗೆಲಿ ಇಟ್ಕೊತಾಳೆ. ಯಾಕೆಂದ್ರೆ ಅತ್ತೆ ಮಾವ ಗಂಡ ಚಿಕ್ಕ ಹುಡುಗಿ ಇನ್ನು ಏನನ್ಬಿಡ್ತಾರೋ ಅಂತ. ಅವಾಗ ಬೆಳಗ್ಗೆ ಎದ್ದರೆ ನಾವೇನು ಮಾಡ್ತೀವಿ, ದೇವ್ರ ಪೂಜೆ ಮಾಡ್ತೀವಲ್ವ. ಚಿಕ್ಕ ಹುಡುಗಿರಿ ಯಾರು ಹೇಳ್ಕೊಟ್ಟಿರ್ಬೋದು, ಪೆಟ್ಟಿ ತೆಗಿತಾಳೆ, ಅದೆಲ್ಲರ ಬುಕ್ಕು ನಮಸ್ಕಾರ ಮಾಡಿ ಬರ್ತಾ ಇರ್ತಾಳೆ. ಅವ್ರ ಗಂಡ ಜ್ಯೋತಿ ಬಾಪುಲೆ ಪ್ರತಿದಿನ ಅಬ್ಸರ್ವ್ ಮಾಡ್ತಾರೆ, ಏನು ಇವಳು ಪೆಟ್ಟಿಗೆ ತೆಗಿತಾಳೆ, ಏನು ನಮಸ್ಕಾರ ಮಾಡ್ತಾಳೆ ಅಂತ. ಅವಾಗ ಇವಳೊಂದು ದಿವಸ ಗಂಡ ನೋಡ್ತಾನೆ, ಏನು ನಮಸ್ಕಾರ ಮಾಡ್ತಿದ್ದೆ ಅದು ಬುಕ್ಕು ಅಂತಾಳೆ. ಯಾರು ಅಂತಾರೆ, ನಾನು ಗುರುಗಳು ಕೊಟ್ಟಿದ್ದಾರೆ, ನಾನು ತುಂಬ ಇಷ್ಟ ನನಗೆ ಓದೋಕ್ಕೆ, ಗುರುಗಳು ಕೊಟ್ಟಿದ್ದಾರೆ. ಅವಾಗ ಕೇಳ್ತಾರೆ, ನಿನ್ಗೆ ಓದೋಕ್ಕೆ ಇಷ್ಟನಾ ಅಂತ. ಹೌದು ಅಂತಾರೆ. ಅವಳ ಗಂಡ ಅವ್ರ ಅಪ್ಪ ಅಮ್ಮನ ಒಪ್ಪಿಸಿ ವಿದ್ಯೆ ಕಲಿಸೋಕ್ಕೆ ಓದಿಸ್ತಾರೆ. ಶಿಕ್ಷಕರಾಗಿ ಅವಳನ್ನ ಓದಿಸ್ತಾರೆ. ಜ್ಯೋತಿ ಬಾಪುಲೆನ ಗಂಡ ಸಾವಿತ್ರಿ ಬಾಪುಲೆ ಓದಿಸ್ತಾರೆ ಮನೆಗೆ ಒಪ್ಸಾದ್ಮೇಲೆ. ನಾನು ಓದಾದ್ಮೇಲೆ ಸುಮ್ಮನೆ ಕೂತ್ಕೊಂಬಾರ್ದು. ಹೆಣ್ಮಕ್ಳು ಇವತ್ತು ದಾಸಿಗಳಾಗ್ತಾ ಇದ್ದಾರೆ, ಬಾಲ್ಯ ವಿವಾಹ ನಡೀತಾ ಇದೆ, ಗಂಡ ಸದ್ಯ ತಲೆ ಬೋಳಿಸ್ತಾ ಇದ್ದಾರೆ, ಹೆಣ್ಮಕ್ಳು ಅಮಾಯಕವಾಗಿ ಒಳಗಾಗ್ತಾ ಇದ್ದಾರೆ. ಗಂಡ ಸತ್ತರೆ ಮುಂದಿನ ಕಾಲದಲ್ಲಿ ಸುಡಬೇಕಾಗಿತ್ತು, ಇಲ್ಲಿ ವಿಧವೆ ಆಗಿ ತಲೆ ಬೋಳಿಸ್ಕೊಂಡು ಕೂತ್ಕೊಬೇಕಾಗಿತ್ತು. ಈ ಥರ ಹೆಣ್ಮಕ್ಳು ಕೂತ್ಕೊಂಬಾರ್ದು ಅಂತ ಸಾವಿತ್ರಿ ಬಾಪುಲೆ ಎಲ್ಲ ಹೆಣ್ಮಕ್ಳು ಸೇರಿಸ್ಬಿಟ್ಟು ನಾನು ವಿದ್ಯಾಭ್ಯಾಸ ಕೊಡ್ಬೋದು ಅಂತ ಗಂಡನ ಕೇಳ್ತಾಳೆ ಮನೆಗೆ. ಅವ್ರ ಗಂಡ ಅತ್ತೆ ಮಾವ ಪರ್ಮಿಷನ್ ಕೊಡ್ತಾರೆ. ಅವಳೆಲ್ಲರೂ ಸೇರಿಸಿ ವಿದ್ಯಾಭ್ಯಾಸಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹೆಣ್ಮಕ್ಳಿಗೆ. ಆದರೆ ಹಿಂದೆ ಇರೋ ಮನುವಾದಿಗಳಿದ್ದಾರಲ್ಲ, ಬ್ರಾಹ್ಮಣರ ಕುಲಕ್ಕೆ ಸೇರಿದವ್ರು ಮನುವಾದಿಗಳಂದರೆ, ಅವ್ರು ಯಾವುದೇ ಕಾರಣಕ್ಕೆ ಹೆಣ್ಮಕ್ಳು ವಿದ್ಯೆ ಕೊಡಬಾರ್ದು ಅಂತ ಅವಳು ವಿದ್ಯೆ ಕಲ್ಸಕ್ಕೆ ಹೋಗ್ಬೇಕಾದ್ರೆ ಏನು ಮಾಡ್ತಾಯಿದ್ದಾರೆ, ಸಗಣಿ ತೊಗೊಂಡು ಅವಳಿಗೆ ಬಟ್ಟೆ ಹೊಡಿತಾರೆ, ಸೀರೆ ಹೊಡಿತಾರೆ. ಅವಳು ವಿದ್ಯೆ ಕಲಿಬಾರ್ದು ಹೆಣ್ಮಕ್ಳು ಅಂತ. ನಾನು ಕಲಿಸ್ತೀನಿ ಅಂತ ಹೋಗ್ತಾಳೆ ಮನೆಗೆ. ಗಂಡನಿಗೆ ಹೇಳ್ತಾಳೆ, ಈ ಥರ ನನಗೆ ಸಗಣಿಗೆ ಹೊಡಿತಾ ಇದ್ದಾರೆ ಕಂಡ್ರೆ ಏನು ಮಾಡೋದು ಅಂತ. ಬೇರೆ ಗಂಡದಿರೋ ಅದು ಏನಂತಾರೆ, ಏನನ್ಬೋದು ಊಹಿಸ್ಕೊಳ್ಳಿ ನೋಡೋಣ. ನಿನಗೆ ಯಾಕೆ ಬೇಕು ಉಸಾಬರಿ, ಯಾಕೆ ವಿದ್ಯೆ ಕಲ್ಸಕ್ಕೆ ಹೋಗ್ತೀವಿ, ಅವ್ರು ಯಾಕೆ ಇದು ಕಟ್ಕೋತೀಯ ಅಂತ ಕೇಳ್ತಾರೆ. ಆದರೆ ಜ್ಯೋತಿ ಬಾಪುಲೆ ಅವಳ ಗಂಡ, ಆಯಿತು ಅವ್ರು ಏನು ಅನ್ಬೇಡ, ಇನ್ನೊಂದು ಸೀರೆ ತೊಗೊಂಡೋಗು, ಇವರು ಸಗಣಿಲಿ ಹೊಡಿತಾರಲ್ಲ, ಆ ಸಗಣಿ ಹೊಡೆದ ಸೀರೆ ಬಿಚ್ಚಾಕು, ಇನ್ನೊಂದು ಸೀರೆ ಉಟ್ಕೊಂಡೋಗಿ ಹೆಣ್ಮಕ್ಳು ವಿದ್ಯೆ ಕೊಡು ಅಂತ ಕೇಳ್ತಾರೆ. ಯಾರಿದ್ದಾರೆ ಆ ಥರ ಅದೇ ಕೇಳ್ತಿರೋದು. ಸಾವಿತ್ರಿ ಬಾಪುಲೆ ಬುಕ್ಕು 25 ರೂಪಾಯಿ ಇರ್ತದೆ, ಬರೀ 10 ರೂಪಾಯಿ ಇರ್ತದೆ. ಓದಿ ಇದನ್ನು, ನಿಜವಾಗ್ಲೂ ಒಂದು ಹೆಂಡಿ ಸ್ಥಾನದಲ್ಲಿ ಬಂದು ಮಾತಾಡ್ತೀರ ನೀವು. ಆ ಥರ ವಿದ್ಯೆ ಕೊಟ್ಟಿದ್ದಂಥ ಸಾವಿತ್ರಿ ಬಾಪುಲೆ ಮೊನ್ನೆ ಒಂದು ಕಾರ್ಯಕ್ರಮ ಆಗಿದೆ. ಈ ಗ್ರಾಮಾಂತರದಲ್ಲಿ ಆ ಥರ ಒಂದು ಕಾರ್ಯಕ್ರಮ ಮಾಡಿ ಇವತ್ತು ಪ್ರಪ್ರಥಮವಾಗಿ ಇವತ್ತು ದುಡಿಯೋ ಮಹಿಳೆಯರು ಸಮಾವೇಶ ಮಾಡಿದ್ದೀರ. ಸಾವಿತ್ರಿ ಬಾಪುಲೆ ಅಂತ ಕಾರ್ಯಕ್ರಮ ಮಾಡಿ ಹೆಣ್ಮಕ್ಳ ವಿಷಯ ತಿಳಿಸಿ ಮೊಟ್ಟ ಮೊದಲು ವಿದ್ಯೆ ಕೊಟ್ಟವಳು ಅವಳು. ಹೆಣ್ಮಕ್ಳ ಹಿಂದೆ ಇಂಥ ಸ್ಥಾನದಲ್ಲಿ ದುಡಿಸ್ಕೊಳ್ತಿದ್ರು ಅಂತ ವಿದ್ಯೆ ಕೊಟ್ಟು ಈ ಥರ ಹೇಳ್ದವಳು ಅವಳು. ಆಮೇಲೆ ಹೆಣ್ಮಕ್ಳು ಹೊರಗಡೆ ಬಂದಿದ್ದು, ವಿದ್ಯೆ ತಿಳ್ಕೊಂಡು ಹೊರಗಡೆ ಬಂದಾದ್ಮೇಲೆ ಏನಾಯ್ತು, ಕೆಲಸಕ್ಕೆ ಹೋದ್ಮೇಲೆ ತುಂಬ ಕಷ್ಟ. 1857ರಲ್ಲಿ ಗಾರ್ಮೆಂಟ್ಸ್ ಯೂನಿಯನ್ ಕಾಮ್ರೇಡ್ ಹೇಳಿದ್ರು, ಅವಾಗಲಿದ್ದಂಥ ಗಾರ್ಮೆಂಟ್ಸನ್ನು ಹೇಳೋಕ್ಕಾಗಲ್ಲ, ದೊಡ್ಡ ಮಿಷಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಹತ್ತಿ ಗಾರ್ಗಾನಿ ಕೆಲಸ ಮಾಡ್ಬೇಕು ಮಿಷಿನ್ಗಳು, ಅಲ್ಲಿ ಇದ್ರು ದೊಡ್ಡ ಬೆಂಕಿಯಲ್ಲಿ ಕೆಲಸ ಮಾಡ್ಬೇಕು. ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ. ಅಲ್ಲಿ ಕಡಿಮೆ ಸಂಬಳ, ಅದರಲ್ಲಿ ಏನು ಮಾಡಿದ್ರು, ಆ ಹೆಣ್ಮಕ್ಳುಗಳ ಬೀದಿಗಿಳಿದ್ರು. 59 ವರ್ಷ ಹೋರಾಟ ಮಾಡಿದ್ದಾರೆ ಗಾರ್ಮೆಂಟ್ಸ್ ಹೆಣ್ಮಕ್ಳುಗಳು, ಆದರೆ ಆಗಲಿಲ್ಲ. 1908ರಲ್ಲಿ ನ್ಯೂಯಾರ್ಕಲ್ಲಿ 30,000 ಹೆಣ್ಮಕ್ಳು, ಕೇಳಿಸ್ಕೊಳ್ಳಿ, 30,000 ಸುಮಾರು ಒಂದು 150 ಜನ ಸೇರ್ಸಕ್ಕೆ 100 ಜನ, ಎಷ್ಟು ಕಷ್ಟ ಆಗಿದೆ. 30,000 ಹೆಣ್ಮಕ್ಳು ನ್ಯೂಯಾರ್ಕಲ್ಲಿ 1908ರಲ್ಲಿ ದೊಡ್ಡ ಮಟ್ಟ ಹೋರಾಟ ಮಾಡಿದ್ರು. ಏನಕ್ಕೆ? ಹೆಣ್ಮಕ್ಳು ಕಾನೂನು ಉಳಿಯೋಕ್ಕೆ. ಈಗ ಹೇಳಿದ್ರಲ್ಲ ನಾವು ಹೆಣ್ಮಕ್ಳು, ಅವತ್ತು ಬಂದಿರೋ ಕಾನೂನು, ರಾತ್ರಿ ಪಾಳ್ಯದಲ್ಲಿ ಕೆಲಸ ನಿಲ್ಲಿಸ್ಬೇಕು, ಚಿಕ್ಕ ಮಕ್ಳಿಗೆ ಕೆಲಸ ಮಾಡೋದು ನಿಲ್ಲಿಸಬೇಕು, ಅತ್ತೆ ಅವಳ ಮೇಲೆ ದೌರ್ಜನ್ಯ ನಿಲ್ಲಬೇಕು, ಕಡಿಮೆ ಸಂಬಳಕ್ಕೆ ದುಡ್ಸ್ಕೊತಾ ಇದ್ರು ಹೆಣ್ಮಕ್ಳನ್ನ, ಅತಿ ಕಡಿಮೆ ಸಂಬಳದಲ್ಲಿ. ಗಂಡು ಮಕ್ಳಿಗೊಂದು ವೇತನ, ಹೆಣ್ಮಕ್ಳಿಗೊಂದು ವೇತನ ಇತ್ತು. ಅವಾಗ ಇವತ್ತು 1908ರಲ್ಲಿ ಅವತ್ತು ಮಾರ್ಚ್ 8 ಮಹಿಳಾ ದಿನಾಚರಣೆ ಅಂತ ಮಾಡಿ ಹೆಣ್ಮಕ್ಳಿಗೆ ಕಾನೂನು ತಂದಿದ್ದು. ಇದು ನಾವು ಒಂದು ಸ್ವಲ್ಪ ಕೇಳಿಸ್ಕೊಂಡ್ರೆ
ಆ ಕಿಚ್ಚು ಹೊರಗಡೆ ಬರ್ತೈತೆ. ಅಯ್ಯೋ ಇವತ್ತು ಕರೆದುಬಿಟ್ಟಿದ್ದಾರೆ ಕಾಮ್ರೇಡ್ ಇಲ್ಲಿ ಅಂಗನವಾಡಿ ಈಗ ಕಾಮ್ರೇಡ್ ಲೀಡರ್ಗಳು ಕರೆದುಬಿಟ್ಟಿದ್ದಾರೆ, ಬಂದುಬಿಟ್ಟಿದ್ದೀವಿ ಅಂತ ಅಂದ್ಕೊಂಡು ಹೋಗೋದಲ್ಲ. ಒಂದು ಕಿಚ್ಚು ತೊಗೊಂಡು ಹೋಗಬೇಕು. ನಾವು ಇನ್ನೊಂದು 10 ಜನ ಕರ್ಕೊಂಬರ್ತೀನಿ ಅನ್ಬೇಕು. 30,000 ಜನ ನಿಂತ್ಕೊಂಡು ಅವತ್ತು ಹೋರಾಟ ಮಾಡಿತ್ತು. ಇವತ್ತು ಕಾನೂನು ಬಂದಿರೋದು ನಾವು ಮಾತಾಡ್ತಿದ್ದೀವಲ್ಲ, ನಮ್ಮ ಕಾನೂನು ಹೆಂಗೆ ಬಂತು? ಹೆಣ್ಮಕ್ಳು ಹೋರಾಟ ಮಾಡಿದ ಕಾನೂನು ಅವೆಲ್ಲ. ನೆಕ್ಸ್ಟ್ ಹಂಗೆ ಬಂತು 1910ರಲ್ಲಿ. ಇವತ್ತು ಮಾಡ್ತಾ ಇದ್ದೀವಲ್ಲ ದುಡಿಯೋ ಮಹಿಳೆಯರದು ಆ ಸಮಾವೇಶ ಬಂದಿದ್ದು 1910ರಲ್ಲಿ. CIT ಲೀಡರ್ಗಳು ನಿಂತ್ಕೊಂಡು ಮಾಡಿದಂಥದ್ದು ಹೆಣ್ಮಕ್ಳಿಗೆ ಅಂತ ಬಂದಿದ್ದು ಕಾನೂನುಗಳು ಇವೆಲ್ಲ. ಹಾಗಾಗಿ ನಾವು ಕೇಳ್ತಾ ಇರೋದು ದೊಡ್ಡ ಮಟ್ಟ ಹೋರಾಟ ನಡೆಸಿ ನಮ್ಮ ಕಾನೂನು ಬಂದಿದ್ದು. ಹಾಗೆ ಈಗ ನಾವು ವೋಟ್ ಹಾಕೋ ರೈಟ್ಸು ನಮಗಿತ್ತ? ಯಾಕಂದ್ರೆ ಗೊತ್ತಿದೆಯಾ, ಹೆಣ್ಮಕ್ಳಿಗೆ ಮತದಾನ ಮಾಡೋ ಹಕ್ಕಿರಲಿಲ್ಲ, ಗಂಡು ಮಕ್ಳು ಮಾತ್ರ ಹಕ್ಕಿತ್ತು. ಹೋರಾಟ ಮಾಡೋ ಹಕ್ಕು ತೊಗೊಂಡ್ರು ಅವಾಗೇನೆ. ಅದು ಒಂದು ಕುತ್ಕೊಂಡು ನಾವು ಕುತ್ಕೊಂಡು ಹೇಳ್ತೀವಿ ಅದು ಹೆಂಗೆ ಬಂತು ಅಂತ. ಆಮೇಲೆ ಬಸ್ಸಲ್ಲಿ ಹೆಣ್ಮಕ್ಳಿಗಿಂತ ಸೀಟ್ ಅಂತ ಇದೆಯಲ್ಲ, ಆ ಸೀಟ್ ಹೆಂಗೆ ಬಂತು ಅಂದ್ಕೊಂಡ್ರಿ? ಯಾವುದೋ ಜಾದು ಮಾಡಿಲ್ಲ, ಯಾವುದೋ ಮಂತ್ರವಾದಿ ಕೊಡಲಿಲ್ಲ. ಅದೆಲ್ಲ ನಾವು ಪೂಜೆ ಮಾಡ್ತೀವಲ್ಲ ದೇವರು, ಬೇಜಾರು ಮಾಡ್ಕೊಂಬಿಡ್ರಿ, ಆ ದೇವ್ರು ಕೊಟ್ಟಿಲ್ಲ ಅವ್ನು ಕುತ್ಕೊಂಡ ಸೀಟು. ನಮ್ಮ ಹೋರಾಟದಿಂದ ಬಂದಿರೋದು. ನಾವು ಓಟ್ ಹಾಕ್ತೀವಲ್ಲ, ಇವತ್ತು ನಾವು ಆಯ್ಕೆ ಮಾಡಿದರೆ ವಿಧಾನಸೌಧದಲ್ಲಿ ವರಲಕ್ಷ್ಮಿ ಕನ್ನಡ ಕುತ್ಕೊಂಬೋದಾಗಿತ್ತು. ನಾವು 500 ರೂಪಾಯಿ 1000 ರೂಪಾಯಿ ಓಟ್ ಮಾರಾಟ ಮಾಡ್ಕೊಂಬಿಟ್ಟು ಹೋಗ್ಬಿಟ್ಟು ಸೀದಾ ಯಾವುದೋ ಬೇರೆ ಪಕ್ಷಕ್ಕೆ ಓಟ್ ಹಾಕ್ತೀವಿ. ನಮ್ಮ ಬಗ್ಗೆ ಹೇಳ್ತಾ ಇದ್ರು, ನಮ್ಮ ಪೇಮೆಂಟ್ ಆಗ್ತಿಲ್ಲ, ಏನಾಗ್ತಿಲ್ಲ. ಅಂಗನವಾಡಿ ಮೇಡಮ್ದಿರು ಹೇಳ್ತಾಯಿದ್ರು, ನಮ್ಮವರೆಲ್ಲ ಹೇಳ್ತಾಯಿದ್ರು. ವಿಧಾನಸೌಧದಲ್ಲಿ ನಮ್ಮವರೊಬ್ಬರು ಕುಂತ್ಕೊಂಡಿದ್ದಿದ್ರೆ ಎಲ್ಲ ಕೇಳ್ಬೋದಾಗಿತ್ತಲ್ಲ. ಕಾರ್ಮಿಕರು ಲೀಡ್ರ್ ಇಲ್ಲ, ಎಷ್ಟು ಕಂಪ್ನಿ ಹೋರಾಟ ಆಗ್ತಾಯಿದೆ, ಹೆಣ್ಮಕ್ಳ ಮೇಲೆ ಎಷ್ಟು ದೌರ್ಜನ್ಯ ಆಗ್ತದೆ, ಯಾರೋ ಮಾತಾಡೋರಿದ್ದಾರಲ್ಲ. ಇದು ಈ ಹಕ್ಕು ಕೇಳಬೇಕು ಅಂತ ನಾವು ಕೇಳ್ತಾ ಇರೋದು. ಎಲೆಕ್ಷನ್ ಬಂದಾಗ ಓಟ್ಗಳು ಮಾರ್ಕೊತೀವಿ, ನಮ್ಮ ಓಟ್ ಬೇಕು ಹೆಣ್ಮಕ್ಳಿಗೆ ಅಂತ. ಇದೇ ಕಾರ್ಮಿಕರ ಸಂಘಟನೆ ಹೋರಾಟ ಮಾಡಿದ್ದು, ಹೆಣ್ಮಕ್ಳ ಸಂಘಟನೆ ಹೋರಾಟ ಮಾಡಿದ್ದು. ಇನ್ನು ವೋಟ್ ಹಾಕೋ ರೈಟ್ಸ್ ಬಂದಿದ್ದು ಹೆಣ್ಮಕ್ಳಿಗೆ. ಆಯಿತು. ಇನ್ನೊಂದು, ಈಗ ITBT ಕಂಪ್ನಿ ಕೆಲಸ ಮಾಡ್ತಾಯಿದೆ ಹೆಣ್ಮಕ್ಳು. ನಿಮಗೆ ಗೊತ್ತಿಲ್ಲ, ನೀವು ಓದಿಸ್ಬೋದು. ಈಗ ವಿದ್ಯೆ ಬಂದಿದೆ, ನನ್ನ ಮಕ್ಕಳು ಚೆನ್ನಾಗಿ ಓದಲಿ, ಇಂಜಿನಿಯರ್ ಹೋಗಲಿ, ನನ್ನ ಮಗಳು ITBT ಕೆಲಸ ಮಾಡಲಿ ಅಂತಾರೆ. ಅವ್ರಿಗೆ ಆಗ್ತಾರೆ ಹರಾಸ್ಮೆಂಟ್ ಗೊತ್ತಿದೆಯಾ? ನಿಜವಾಗ್ಲೂ ಹೆಣ್ಮಕ್ಳಿಗೆ ಆಗ್ತಾರೆ ದೊಡ್ಡ ಮಟ್ಟಕ್ಕೆ. ಇವರೆಲ್ಲ ಮಿಷಿನಲ್ಲಿ, ಇವ್ರಿಗಾದ್ರೂ 10 ನಿಮಿಷ ಟೈಮ್ ಇದೆ. ಮಿಷಿನಲ್ಲಿ ಕೆಲಸ ಮಾಡೋರ್ಗತ್ತ ಇವತ್ತು ಬಂದಿದ್ದಾರೆ, ಬರಬೇಕಾಯ್ತು, ಬಂದಿಲ್ಲ. ITBT ಕಂಪ್ನಿ ಹೇಳ್ತಾರೆ ಮಿಷಿನಲ್ಲಿ ಕೆಲಸ ಮಾಡೋದು 10 ನಿಮಿಷ ಟೈಮ್. ITBT ಕೆಲಸ ಮಾಡೋರಿಗೆ ಟೈಮ್ ಇಲ್ಲ, ಸಿಸ್ಟಮಲ್ಲಿ ಕೆಲಸ ಮಾಡೋ ಟೈಮ್ ಇಲ್ಲ. ಯಾಕೆ ನನ್ನ ಮಗನೂ ITBT ಕೆಲಸ ಮಾಡ್ತಾನೆ, ನಾನೇ ನೋಡ್ತಾ ಇದ್ದೀನಿ ಕಣ್ಣಲ್ಲಿ. ಏನೇ ಸಿಸ್ಟಮ್ ಮುಂದೆ ಕುಂತ್ಕೊಂಡ್ರೆ ನಮ್ಮ ಶರೀರ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಈ ಕಡೆಯಿಂದ ಈ ಕಡೆ ಬಿಡಲ್ಲ ಅವರು, ಅಷ್ಟು ಟಾರ್ಚರು. 12 ಅವರ್ ಬೇಕಾದ್ರೆ 13 ಅವರ್ ಕೆಲಸ ಮಾಡಿಸ್ಕೊತಿದ್ದಾರೆ. ನಾವು ಕೇಳ್ತಾ ಇದ್ದೀವಿ 10 ಅವರ್ಗೆ ಕ್ಯಾನ್ಸಲ್ ಮಾಡ್ತಾಯಿದ್ದೆ. ITBT ಕಂಪ್ನಿಯಲ್ಲಿ 12 ಅವರ್ ಕೆಲಸ ಮಾಡ್ತಾಯಿದ್ದಾರೆ. ಯಾಕೆ? ನನಗೆ 1 ಲಕ್ಷ ಸಂಬಳ ಕೊಡ್ತೀನಲ್ಲ, 2 ಲಕ್ಷ ಕೊಡ್ತೀರಲ್ಲ, ಕೆಲಸ ಮಾಡು ಅಂತಾರೆ. ಆದರೆ ಅವ್ರಿಗೇನು ಪರಿಣಾಮ ಆಗ್ತಾಯಿದೆ ಅಂದರೆ, ಅವಳಿಗೆ ಗರ್ಭಧಾರಣೆಗೆ ತೊಂದರೆ ಆಗ್ತಾಯಿದೆ, ಅವಳು ಮೈಂಡಿಗೆ ಜಸ್ಟ್ ಕಡಿಮೆ ತೊಂದರೆ ಆಗ್ತಾಯಿದೆ. ಮೇಯ್ನು ಅವಳು ಪ್ರೆಗ್ನೆಂಟ್ ಆದರೆ ಏನಾಗ್ತಾಯಿದೆ ಅಂದರೆ, ಮಕ್ಕಳು ಗರ್ಭದಲ್ಲಿ ಬೆಳೀತಾ ಇಲ್ಲ. ಯಾಕೆಂದರೆ ಒಂದು ಪ್ರೆಗ್ನೆಂಟ್ ಆದರೆ ನಾವು ಎಷ್ಟು ಜನ ನೋಡ್ಕೊತೀವಿ, ಹಣ್ಣು ಕೊಡ್ತೀವಿ, ಆರೈಕೆ ಕೊಡ್ತೀವಿ, ನೀವು ಒಳ್ಳೆ ಕತೆ ಬುಕ್ ಓದು ಅಂತೀವಿ. ಒಂದು ತುಂಬ ಸಂತೋಷದಿಂದ ನೋಡ್ಕೊತೀವಿ ಪ್ರೆಗ್ನೆಂಟ್ ಆದ ಹೆಣ್ಮಕ್ಕಳನ್ನ. ITBT ಕಂಪ್ನಿ ಕೆಲಸ ಮಾಡೋರಿಗೆ ಎಷ್ಟು ತೊಂದರೆ. ಅವಳು ಕುಂತ್ಕೊಂಡ್ಲು ಅಂದರೆ ಈ ಕಡೆ ಯಾರು ಬರ್ತಾರೆ ಅಂತ ನೋಡಲ್ಲ, ಹೊಟ್ಟೆಗೆ ಮಗು ಹೆಂಗೆ ಬೆಳೀತದೆ ಅಂತ ನೋಡಲ್ಲ, ಊಟ ಟೈಮ್ ತಿನ್ನಲ್ಲ, ನೀರು ಕುಡಿಯೋಕ್ಕಿಲ್ಲ, ಮಗು ಕಡೆ ಗಮನನೇ ಇರಲ್ಲ. ಆ ಮೈಂಡೆಲ್ಲ ಸಿಸ್ಟಮಲ್ಲಿ ಇರ್ತೈತೆ. ಮಗು ಹೆಂಗೆ ಬೆಳವಣಿಗೆ ಆಗುತ್ತೆ? ಅಬ್ನಾರ್ಮಲ್ ಮಗು ಹುಟ್ಟಿದೆ. ITBT ಕಂಪ್ನಿ ಹೆಣ್ಮಕ್ಳಿಗೆ ಅಬ್ನಾರ್ಮಲ್ ಮಕ್ಕಳು ಹುಟ್ತಾ ಇದೆ. ಯಾಕೆಂದರೆ ಸರ್ಕಾರ ಅಲ್ಲೂ ನಮ್ಮ ಟೈಮ್ ಕೊಡಬೇಕಲ್ಲ ಅವ್ರಿಗೆ, ಹೆಣ್ಮಕ್ಳಿಗೆ ಯಾಕೆ ಕೊಡ್ತಾ ಇಲ್ಲ? ಇವರಲ್ಲಿ ಫ್ಯಾಕ್ಟ್ರಿಲ್ಲ, ಸ್ವಲ್ಪ ಟೈಮ್ ಇದೆ, ITBT ಕಂಪ್ನಿಲಿಲ್ಲ. ಅದು ನಾನು ಕೇಳ್ತಾ ಇರೋದು. ಅಂಥ ಹೆಣ್ಮಕ್ಳಿಗೂ ದೊಡ್ಡ ಮಟ್ಟಕ್ಕೆ ನಾವು ಮೊಬೈಲೈಸ್ ಮಾಡಿ ಕರ್ಕೊಂಬರ್ಬೇಕು.